ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಭಾರೀ ಮಳೆಯಾಗ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜೀವ ನದಿಗಳು ಕೂಡ ತುಂಬಿ ಹರಿಯುತ್ತಿವೆ. ಫಾಲ್ಗುಣಿ ನದಿಯಲ್ಲಿ ಮಳೆ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನಗರದ ಹೊರವಲಯದ ಮರವೂರು ಬಳಿ ನದಿಗೆ ಅಡ್ಡಲಾಗಿ ಮರವೂರು ಡ್ಯಾಂನಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ. ರಭಸವಾಗಿ ಹರಿಯುವ ಫಾಲ್ಗುಣಿ ನದಿಯ ನೀರು ಡ್ಯಾಂನ ಮೇಲ್ಭಾಗದಲ್ಲೇ ಹರಿಯುತ್ತಿದೆ. ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಕೂಡ ತೆಗೆಯಲಾಗಿದ್ರೂ ಡ್ಯಾಂ ಮುಳುಗಡೆಯಾಗಿದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ನದಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜೀವ ನದಿಗಳು ತುಂಬಿ ಹರಿಯುತ್ತಾ ಇದೆ. ಪ್ರಮುಖ ನದಿಗಳೆಲ್ಲವೂ ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇದೆ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ನಾವು ಮಂಗಳೂರಿನ ಹೊರವಲಯದಲ್ಲಿರುವಂಥ ಮರವೂರಿನ ಡ್ಯಾಮನ್ನು ಗಮನಿಸೋದಿದ್ರೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮೇಲ್ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲೂ ಸೇರಿ ಮಂಗಳೂರಿನಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. ಮಂಗಳೂರಿನ ಮರವೂರಿನಲ್ಲಿರುವಂಥ ಈ ಅಣೆಕಟ್ಟು ಏನಿದೆ, ಈ ಅಣೆಕಟ್ಟು ತುಂಬಿ ಹರಿತಾ ಇದೆ. ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ತೆರೆದು ಬಿಡಲಾಗಿದೆ. ಸಮುದ್ರಕ್ಕೆ ನದಿಯ ನೀರು ಹೋಗಲಿಕ್ಕೆ ಎಲ್ಲವನ್ನ ಮುಕ್ತವಾಗಿ ಬಿಡಲಾಗಿದೆ. ಆದರೂ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು, ಅಣೆಕಟ್ಟಿನ ಮೇಲ್ಭಾಗದಿಂದಲೂ ನೀರು ಹರಿದು ಹೋಗ್ತಾ ಇದೆ. ಅಷ್ಟೊಂದು ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಸರು ಮಿಶ್ರಿತವಾದಂಥ ನೀರು ನದಿಯನ್ನು ಸೇರಿ ರಭಸವಾಗಿ ಹರಿದು ಬರ್ತಾ ಇದೆ. ಹೀಗಾಗಿ ಈ ಡ್ಯಾಮಿನ ಮೇಲ್ಭಾಗದಿಂದಲೂ ನೀರು ಹರಿದು ಬರ್ತಾ ಇದೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಮಳೆ ಹೆಚ್ಚಾದರೆ, ಮಳೆಯ ಪ್ರಮಾಣ ಹೆಚ್ಚಾದರೆ ಸಂಪೂರ್ಣವಾಗಿ ಈ ಡ್ಯಾಮು ಮುಳುಗಡೆ ಆಗುವಂಥ ಸಾಧ್ಯತೆಯೂ ಇದೆ. ಪ್ರತಿ ವರ್ಷದ ಹೆಚ್ಚಿನ ಮಳೆಗೆ ಈ ರೀತಿಯಾಗಿ ಡ್ಯಾಮು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಮೇಲ್ಭಾಗದಿಂದ ಹರಿದು ಬಂದಿರುವಂಥ ನದಿಯ ನೀರಿನ ಜೊತೆಗೆ ಕೆಲವೊಂದು ಕಸಕಡ್ಡಿಗಳು, ಮರಗಳ ತುಂಡುಗಳು ಎಲ್ಲವೂ ಬಂದು ಈ ಒಂದು ಡ್ಯಾಮ್ನಲ್ಲಿ ಸಿಲುಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಮೇಲ್ಭಾಗದಲ್ಲಿ ನೀವು ನೀರಿನ ಪ್ರಮಾಣವನ್ನು ಗಮನಿಸ್ಬೋದು. ಅಷ್ಟೊಂದು ವಿಶಾಲವಾಗಿ ನದಿಯ ನೀರು ಇರುವಂಥದ್ದು. ಇದೆಲ್ಲವೂ ಈಗ ಸಮುದ್ರ ಸೇರಲಿಕ್ಕೆ ಈ ಭಾಗದಲ್ಲಿ ಹರಿದು ಹೋಗ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ಬಂದಂಥ ನೀರು ಅಣೆಕಟ್ಟಿನ ಮೂಲಕ, ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಅದರಲ್ಲೂ ನೀರು ಸರಾಗವಾಗಿ ಹರಿತಾ ಇದೆ. ಜೊತೆಗೆ ಅಣೆಕಟ್ಟಿನ ಮೇಲ್ಭಾಗದಲ್ಲೂ ಇದೇ ರೀತಿಯಾದಂಥ ರಭಸದ ನೀರು ಹರಿತಾ ಇರುವಂಥದ್ದು. ಯಾವ ರೀತಿ ಬೋರ್ಗರೆಯುತ್ತಾ ಇದೆ ಅನ್ನುವಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡ್ಬೋದು. ಇಡೀ ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲೂ ಇದೇ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಜೀವ ನದಿಗಳು ಇದೇ ರೀತಿಯಾಗಿ ತುಂಬಿ ಹರಿತಾ ಇದೆ. ಹಾಗಾಗಿ ತಗ್ಗು ಪ್ರದೇಶದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.